ನಮಸ್ಕಾರ ಸ್ನೇಹಿತರೆ. ಸೊ ಮಾರ್ನಿಂಗ್ ಟ್ರೇಡ್ ತಗೊಂಡಿದ್ದೀನಿ. ಒಂದು ಕಾಲ್ ಆಪ್ಷನ್ ತಗೊಂಡೆ January 14,600. ಅದರಲ್ಲಿ 213 ರೂಪಾಯಿ ಪ್ರಾಫಿಟ್ ಆಗಿದೆ. ಸೊ ನಾನು ಪೈ ಮಾಡಿದ ಆರ್ಡರ್ ನಾನು ನೋಡ್ಬೋದು. 27.45 ತಗೊಂಡಿದ್ದು ಒಂದು ಲಾಟು. ಹಾಗೆ 30 ರೂಪಾಯಿ 30 ಪೈಸಕ್ಕೆ ಸೇಲ್ ಮಾಡಿರೋವಂಥದ್ದು. ಅಂದರೆ ಅದಕ್ಕಿಂತನೂ ಜಾಸ್ತಿ ಮೇಲೆ ಹೋಗಿದೆ ಇದು. ಬಟ್ ಏನಂದರೆ ನಾನು ವೆಯ್ಟ್ ಮಾಡಿಲ್ಲ, ಯಾಕಂದರೆ ಟೈಮ್ ಡಿ ಕೆಲವು ನಾಳಿದ್ದು ಗುರುವಾರ ಬಂದು ಎಕ್ಸ್ಪೈರಿ ಇರೋದು, ವೀಕ್ಲಿ ಎಕ್ಸ್ಪೈರಿ 14ನೇ ತಾರೀಕು. ಹಾಗಾಗಿ ಆದಷ್ಟು ಬೇಗ ಮಾಡಿದ್ದೀನಿ. ಇನ್ನೊಂದು ಯಾವುದಾದ್ರೂ ಟ್ರೇಡ್ ತಗೊಂಡ್ರೆ ಅದು ಕೂಡ ಅಪ್ಡೇಟ್ ಮಾಡ್ತೀನಿ. ಮೋಸ್ಟ್ಲಿ ಏನಂತಂದರೆ ಈಗ ಮಾರ್ಕೆಟ್ ಸೈಡ್ ವೇಸ್ ಇದ್ದಂಗಿದೆ. ಸೊ ಅಬ್ಸರ್ವ್ ಮಾಡಿದ್ರೆ ನಿಫ್ಟಿ ವಿತಿನ್ ರೇಂಜ್ ಒಳಗೇ ಓಡಾಡ್ತಾ ಇದೆ. ಸೊ ಹಂಗಾಗಿ ನೆನ್ನೆದು ಹೈನ ಬ್ರೇಕ್ ಮಾಡಿದೆ. ಸೊ ಕನ್ಫ್ಯೂಷನ್ ಏನಂತಂದರೆ, ನೀವು ಹಿಂದೆ ನೋಡ್ಬೋದು, ನಿನ್ನೆ ಕೂಡ ಇಲ್ಲೊಂದು ಗ್ಯಾಪ್ ಡೌನ್ ಆಯಿತು. ಗ್ಯಾಪ್ ಡೌನ್ ಆಯಿತು ಮತ್ತು ಹೈ ಮಾಡಿತು. ಅದಾದಮೇಲೆ ಮತ್ತೆ ಇವತ್ತು ಗ್ಯಾಪ್ ಡೌನ್ ಆಗಿದೆ. ಅದಾದಮೇಲೆ ಮತ್ತೆ ಹೈ ಮಾಡಿದೆ. ಸೊ ನೋಡ್ಬೇಕು ಇನ್ನು ಯಾವ ಥರ ಪರ್ಫಾರ್ಮ್ ಮಾಡುತ್ತೆ. ಸ್ವಲ್ಪ ಅದಾದಮೇಲೆ ಇನ್ನೊಂದು ಯಾವುದಾದ್ರೂ ಟ್ರೇಡ್ ತಗೊಂಡ್ರೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇದು ಐಷರ್ ಮೋಟಲ್ ಒಂದು ಶಾರ್ಟ್ ಪೊಸಿಷನ್ ತಗೊಂಡೆ. ಸೊ ಸ್ಟಾಪ್ ಲಾಸ್ ಇಟ್ಟಾಯ್ತು ಅದು. ಹಾಗೆ ರಿಲಯನ್ಸಲ್ಲಿ ಮತ್ತು ಇನ್ನೊಂದು ಟ್ರೇಡ್ ತಗೊಂಡಿದ್ದೀನಿ. ಸೆಟಪ್ ಬಂದು ನೀವು ನೋಡ್ಬೋದು, ನಾನು ಒಂದು ನಿಮಿಷ ಕ್ಯಾಂಡಲಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದೊಂಥರ ಹೆಡ್ ಆ್ಯಂಡ್ ಶೋಲ್ಡರ್ ಥರ ಪ್ಯಾಟರ್ನ್ ಕಾಣಿಸ್ತು ನನಗೆ. ಹಾಗೆ ಅದ್ರ ಜೊತೆಗೆ ಸಸ್ಟೈನ್ ಮಾಡ್ತೈತೆ ಮೇಲ್ಗಡೆ ಪ್ರೈಸಲ್ಲಿ. ಸೊ ಇದು ನೋಡ್ಬೋದು, ಇವು ಇಲ್ಲಿಂದ ಹೀಗೆ ಒಂಥರ, ಮತ್ತು ಇದ್ರದ್ದು ನೆಕ್ ಲೈನ್ ಇಲ್ಲಿ ಬ್ರೇಕ್ ಆದಂಗಿದೆ. ಸೊ ಹಾಗಾಗಿ ಒಂದು ತಗೊಂಡಿದ್ದೀನಿ ಲಾಂಗ್ ಪೊಸಿಷನಲ್ಲಿ. ನೋಡೋಣ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ. ಸೊ ಸ್ಟಾಪ್ ಲಾಸ್ ಹಿಟ್ ಆಗುತ್ತೋ ಇಲ್ವೋ ನೋಡೋಣ. ಇವಾಗ 8 ಕ್ವಾಂಟಿಟಿ ತಗೊಂಡಿದ್ದೀನಿ. 12 ರೂಪಾಯಿ ಅಷ್ಟು ಪ್ರಾಫಿಟ್ ಇದೆ. ಸೊ ನನ್ನ ಟಾರ್ಗೆಟ್ ಬಂದು ನಾನು ಇಟ್ಟಿರೋದು ಆಲ್ಮೋಸ್ಟು ಈ ಲೆವೆಲ್ ಹತ್ತತ್ರ ಇಡೋಣ ಅಂತ ಎತ್ಕೊಂಡಿದ್ದೀನಿ. ಸೊ 30 ಇಂದ 35 ರೂಪಾಯಿ. ಸೊ ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ಟಾರ್ಗೆಟ್ ಹಿಟ್ ಆಗುತ್ತಾ ನೋಡುವ. ಸೊ ಇಲ್ಲಿಗೆ ಈ ರೇಂಜ್ ಬಂದುಬಿಟ್ಟು ನಾನು 19-15 ಬಂದು ಸ್ಟಾಪ್ ಲಾಸ್ ಇಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಯಾವ ಥರ ಪರ್ಫಾರ್ಮ್ ಆಗುತ್ತೆ ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಬೆಟರ್ ಅನಿಸುತ್ತೆ ಸ್ಟಾಪ್ ಲಾಸ್ ಹಾಕ್ಬಿಡೋದ ಅನ್ನೋದೇ ಒಳ್ಳೆಯದು. 15.45 ಇಡೋಣ ಅಂತ ಇದ್ದೀನಿ. ಸೊ ಲಾಸ್ ಏನನ್ನು ಅಷ್ಟೇನು ಆಗೋದಿಲ್ಲ. ಸೊ ಎಕ್ಸಿಟ್ SLM 1915.45 ಇದು ಸ್ಟಾಪ್ ಲಾಸ್. ಹಾಗೆ ನಮ್ಮ ಟಾರ್ಗೆಟ್ ಬಂದು 15 ಮಿನಿಟ್ಸ್ ಚಾಟಲ್ಲಿ ನೋಡೋಣ. ಆಲ್ಮೋಸ್ಟು ಈ ರೇಂಜಿಗೆ ನೋಡ್ಬೋದು ನಾವು. ಯಾಕಂದರೆ 2 ಸತಿ ರಿಜೆಕ್ಷನ್ ಸಿಕ್ಕಿದೆ. ಸೊ ಈ ಆಲ್ಮೋಸ್ಟ್ 35-34 ಹತ್ರ ಕಾಣಿಸ್ತಾ ಇದೆ ಟಾರ್ಗೆಟು. ಸೊ ನೋಡುವ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ 15 ಮಿನಿಟ್ಸ್ ಕ್ಯಾಂಡಲಲ್ಲಿ ಒಂದು ಬ್ರೇಕ್ಔಟ್ ಥರ ಇದೆ. ಬಟ್ ಏನಂದರೆ ಕೆಳಗಡೆ ವಾಲ್ಯೂಮ್ ನೋಡ್ಬೋದು, ವಾಲ್ಯೂಮ್ ಫುಲ್ಲು ಡ್ರೈ ಆಫ್ ಆಗ್ತಾ ಇದೆ. ಇಲ್ಲಿ ವಾಲ್ಯೂಮ್ ಬರ್ತಾ ಇಲ್ಲ ಅಷ್ಟು. ನೋಡಿ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಸೊ ಫ್ರೆಂಡ್ಸ್ ನೋಡ್ಬೋದು, ಆಲ್ಮೋಸ್ಟ್ ಸ್ಟಾಪ್ ಲಾಸ್ ಹಿಟ್ ಆಗೋದಕ್ಕೆ ರೆಡಿ ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಇಲ್ಲಿ ಲೋ ಮಾಡಿದೆ, ಒಂದು ಲೋ ಆಲ್ರೆಡಿ. ನೋಡೋದಾದರೆ ಇದು 1916ವರೆಗೂ ಬಂದಿದೆ. ಸೊ ₹1 ನಮ್ಮದು ಸ್ಟಾಪ್ ಲಾಸ್ ಮಿಸ್ ಆಗಿ ಇದು ಉಳ್ಕೊಂಡಿರೋವಂಥದ್ದು. ನೋಡೋಣ ಏನಾಗುತ್ತೆ ಅಂತ. ನಾನೇನು ಲಕ್ಷಾಂತರ ರೂಪಾಯಿ ಕ್ಯಾಪಿಟಲ್ ಹಾಕಿ ಏನೋ ಟ್ರೇಡ್ ಮಾಡ್ತಿಲ್ಲ ಸ್ನೇಹಿತರೆ. ಲಕ್ಷಾಂತರ ರೂಪಾಯಿ ಹಾಕೋದಕ್ಕೆ ಮುಂಚೆ ಸಣ್ಣ ಅಮೌಂಟಿಂದ ಮಾಡೋಣ. ಯಾವ ಥರ ನಾವು ಮಾಡ್ತೀವಿ ಅನ್ನೋದನ್ನ ಕಲಿಬೇಕಲ್ವ. ಕಲಿಕೆ ಫಸ್ಟ್ ಇಂಪಾರ್ಟೆಂಟು, ಲರ್ನಿಂಗ್ ದೆನ್ ಆಫ್ಟರ್ ಅರ್ನಿಂಗ್. ಸೊ ಇದನ್ನು ನಾವು ಮೈಂಡಲ್ಲಿ ಇಟ್ಕೊಬೇಕು. ನೋಡೋಣ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ. ನಾವು ತಗೊತಾ ಇರೋಂಥ ಡಿಸಿಷನ್ ಎಲ್ಲ ಕರೆಕ್ಟ್ ಇದೆಯಾ ಇಲ್ವೋ ಅನ್ನೋದನ್ನ ನಾವು ಸಣ್ಣ ಅಮೌಂಟಿಂದನೇ ನಾವು ಕಲಿಬೇಕಾಗುತ್ತೆ. ಇಲ್ಲಾಂತಂದರೆ
ಹೋಯ್ತಾ ಹೋಯ್ತಾ ಮತ್ತು ಏನು ತೊಂದರೆ ಆಗುತ್ತೆ ಅಂದರೆ ದೊಡ್ಡ ಅಮೌಂಟ್ ಹಾಕೊಂಬಂದ್ರೆ ನಾವು ಝೀರೋನೂ ಮಾಡ್ಬೋದು ಮತ್ತು ಯಾವತ್ತೂ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದೇ ಥರ 8 ಕ್ವಾಂಟಿಟಿ 10 ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ. ಅಪ್ಕಮಿಂಗ್ ಡೇಸಲ್ಲಿ ನೋಡಬೇಕು. ಸೊ ನೋಡಿ ಮತ್ತೆ ₹6 ₹7 ಸೆಮಿ ಈ ರೇಂಜಲ್ಲಿದೆ. ಮತ್ತು ಆಪ್ಷನ್ ಟ್ರೇಡಿಂಗಲ್ಲಿ ಸ್ನೇಹಿತರೆ ತುಂಬಾ ಡೇಂಜರಸ್ಸು. ಇವಾಗ ತುಂಬಾ ಯೋಚನೆ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಎಷ್ಟು ಬೇಗ ಪ್ರಾಫಿಟ್ ಆಗುತ್ತೆ ಅಷ್ಟೇ ಬೇಗ ಲಾಸೂ ಆಗುತ್ತೆ. ಎಷ್ಟು ದೊಡ್ಡದು ಪ್ರಾಫಿಟ್ ಆಗುತ್ತೋ ಅಷ್ಟೇ ದೊಡ್ಡದು ಲಾಸ್ ಕೂಡ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಆಪ್ಷನಲ್ಲಿ ಬಂದುಬಿಟ್ಟು ತುಂಬಾ ಟೈಮ್ದು ಆಟನೇ ಇರೋದಲ್ಲಿ. ನಿಮ್ಗೆ ಅರ್ಧ ಗಂಟೆ 15 ನಿಮಿಷ ಈ ಥರ ಟೈಮಲ್ಲಿ ನಿಮ್ಗೆ ₹1 50 ಪೈಸೆ 25 ಪೈಸೆ ಹಿಂಗೆ ಮೈನಸ್ ಆಗುತ್ತೆ. ಸೊ ನಾವು ಅಂದ್ಕೊತೀವಿ ರೀಚ್ ಆಗೋದು ಅಂತ, ಬಟ್ ರೀಚ್ ಆಗೋಲ್ಲ. ನಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಒಂದು ರೇಂಜ್ ಇಟ್ಕೊಬೇಕು. ಜಾಸ್ತಿ ಗ್ರೀಡಿ ಮಾಡೋಕ್ಕಾಗಲ್ಲ, ಜಾಸ್ತಿ ಆಸೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇನ್ನು ನನ್ನ ರೇಂಜ್ ಬಂದು ₹200 ₹400 ₹500 ಇದ್ರ ಒಳಗಡೆ ನನಗೆ ಸಿಗ್ತಾಯಿದೆ ಅಂದರೆ ನಾನು ಅದನ್ನು ತಗೊಂಡು ಎಕ್ಸಿಟ್ ಆಗ್ತೀನಿ. ಅದಾದಮೇಲೆ ಎಷ್ಟಾನೂ ಆಗಲಿ. ಸೊ ಅದ್ರ ಬಗ್ಗೆ ನಾನು ಮೈಂಡ್ ಮಾಡೋದಿಲ್ಲ. ಸೊ ಇದೇ ಥರ ನಾನು ಟ್ರೇಡ್ ಮಾಡೋ ಸ್ನೇಹಿತರೆ. ಸೊ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ ಇಲ್ವೋ ಅಂತ. ಸೊ ಸ್ಟಾಪ್ ಲಾಸ್ ಇಂಟ್ಯಾಕ್ಟ್ ಆಗಿದೆ ನಮ್ಮದು ರಿಲಯನ್ಸಲ್ಲಿ SLM 1915.45ನಲ್ಲಿ. ನೋಡೋಣ, ಇದಾದಮೇಲೆ ಮತ್ತೆ ಸ್ವಲ್ಪ ಇದಾಯಿತು ಒಂದು ಸ್ವಲ್ಪ ಮೂಮೆಂಟು ಅರೌಂಡು ಈ ರೇಂಜನ್ನು ಏನಾದರೂ ದಾಟಿಸಿದ್ರೆ ಇದು ನಾನು ಯೋಚನೆ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ಟಾಪ್ ಲಾಸ್ನ ಟ್ರೇಲ್ ಮಾಡೋಣ ಅಂತ. ಒಂದು 40 ಪೈಸನೋ ಇಲ್ಲ ₹1. ಸೊ ನೋಡೋಣ ಯಾವ ಥರ ಪರ್ಫಾರ್ಮ್ ಆಗುತ್ತೆ ಅಂತ. ನಿಮ್ಗೆ ಸ್ಟೇ ಟ್ಯೂನ್ಡ್, ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇವಾಗೊಂದು ಅಷ್ಟೇ ಬ್ರೇಕ್ಔಟ್ ಬಂದಿದೆ. ಸೊ ನೀವು ನೋಡ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ 45 ಇಷ್ಟು ಪ್ರಾಫಿಟ್ ಆಗ್ತಿದೆ. ಓಕೆ, ನೋಡಮ್ಮ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ಒಂದು ಸೈಡ್ ಮೂವ್ಮೆಂಟ್ ಆಗಿದೆ, ಬಟ್ ಇದೊಂದೇ ಪ್ರಾಬ್ಲಮ್ ಇರೋದು, ಈ ಥರ ಮೂವ್ಮೆಂಟ್ ಕೊಡಬಾರ್ದು. ಸೊ ನಾನು ಎಕ್ಸಿಟ್ ಲಿಮಿಟ್ ಅಂದ್ಕೊತಾ ಇದ್ದೀನಿ 34 ಇಡ್ತೀನಿ. ನೋಡೋಣ ಹೇಗೆ ಪರ್ಫಾರ್ಮ್ ಮಾಡೋದಂತ. ಸೊ ನಾವು ಲಿಮಿಟ್ ಕೂಡ ಸೆಟ್ ಮಾಡಿದ್ದೀವಿ. ಸೊ ನೋಡ್ಬೋದು ಸ್ನೇಹಿತರೆ, ನಮ್ಮ ಸ್ಟಾಪ್ ಲಾಸ್ ಬಂದುಬಿಟ್ಟು 19.45ನಲ್ಲಿದೆ. ಆದರೆ 19.34ಅಲ್ಲಿ ನಮ್ಮ ಎಕ್ಸಿಟ್ ಇದೆ. ಸೊ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ನೋಡೋಣ ನಾವು. ಸೊ ಪ್ರಾಫಿಟ್ ಬಂದುಬಿಟ್ಟು ₹57 ಸಿಗ್ತಾಯಿದೆ ರಿಲಯನ್ಸಲ್ಲಿ. ಆದರೆ ಇದೇನೆಂದರೆ ಒಂದೇ ಒಂದು ಸಿಂಗಲ್ಲು ದೊಡ್ಡ ಕ್ಯಾಂಡಲ್ ಮಾಡಿಬಿಟ್ಟಿದೆ. ಸೊ ಇದೊಂದರಲ್ಲೇ ಏನಾದ್ರು ಇದು ಕೊಡುತ್ತಾ ಅಂತ ಗೊತ್ತಿಲ್ಲ, ನೋಡೋಣ. ಸೊ ನನ್ನ ಸ್ಟಾಪ್ ಲಾಸು ಬಂದು 16 ಮಾಡ್ಬೋದು, 50 ಪೈಸೆ. ನೋಡೋಣ ಸ್ನೇಹಿತರೆ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ಹೈ ಇದು ಕೂಡ ಮಾಡಿದೆ ₹68, 70 70 ಈ ಥರ. ನೋಡೋಣ ಆಗುತ್ತೋ ಇಲ್ವೋ, ಇಲ್ಲ ನಮ್ಮನ್ನು ಇನ್ನೂ ಕಾಯಿಸುತ್ತೋ ಅಂತ. ₹34 ನಮ್ಮ ರೇಂಜು. ಒಂದು ಸೈಡ್ ಮೂವ್ಮೆಂಟ್ ಕೊಟ್ಟಿದೆ ಸ್ನೇಹಿತರೆ, ಇದೊಂದೇ ಪ್ರಾಬ್ಲಮ್ ಆಗಿರೋದು ಇವಾಗ, ಒಂದು ಸೈಡ್ ಮೂವ್ಮೆಂಟ್ ಇರೋದು. ಸೊ ಸ್ಲೋ ಮೂವ್ಮೆಂಟ್ ಕೊಟ್ಟಿದ್ರೆ ತೊಂದರೆ ಇರಲಿಲ್ಲ. ಇವಾಗ ಇದು ಒಂದು ಸೈಡ್ ಮೂವ್ಮೆಂಟ್ ಕೊಟ್ಟಿದೆ, ಅದೊಂದೇ ಪ್ರಾಬ್ಲಮ್ ಆಗ್ತಿರೋದು ಈಗ. ಸೊ 28 27 ಮಾಡ್ತು. ನೋಡೋಣ ಯಾವ ಥರ ಪರ್ಫಾರ್ಮ್ ಕೊಡ್ತಾ ಇರುತ್ತೆ ಅಂತ. ನಾನು ಸ್ಟೇ ಟ್ಯೂನ್, ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ ಇಲ್ಲ ಟಾರ್ಗೆಟ್ ಹಿಟ್ ಆಗುತ್ತಾ ಅಂತ. ನಮ್ಮ ಟಾರ್ಗೆಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ನೆಕ್ಸ್ಟು ಇದನ್ನು ಸ್ಟಾಪ್ ಲಾಸ್ನ ಇಲ್ಲಿಗೆ ತಗೊಬರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಈ ಕ್ಯಾಂಡಲ್ ಕೆಳಗೆ. ಸೊ 1 ನಿಮಿಷದಲ್ಲಿ ಈ ಥರ ಬಂದಿದೆ. 5 ಮಿನಿಟ್ಸಲ್ಲಿ ಯಾವ ಥರ ಏನು ಅಪ್ಡೇಷನ್ ಇದೆ ನೋಡೋದ. ನೆಟ್ ಸ್ಲೋ ಇದೆ ಮೋಸ್ಟ್ಲಿ ಸ್ನೇಹಿತರೆ. ಎಸ್ ಬಂದಿದ್ದು ಆಲ್ಮೋಸ್ಟು 31 ಬಂತು ಸ್ನೇಹಿತರೆ. 31 34 ನಮ್ಮದಿರೋದು ಟಾರ್ಗೆಟು. ಸೊ ನಾನು ನಿಮಗೆ 15 ಮಿನಿಟ್ಸ್ ಚಾರ್ಟಲ್ಲಿ ತೋರಿಸ್ತೀನಿ. ಸೊ ಆಲ್ಮೋಸ್ಟ್ ನಮ್ಮದು ಈ ರೇಂಜಲ್ಲಿ ಇಟ್ಟಿದ್ದೀವಿ. ನೋಡೋಣ ಹೋಗುತ್ತೋ ಇಲ್ವೋ ಅಂತ. 31 ತೋರಿಸ್ತು.
ಟಾರ್ಗೆಟ್ ರೀಚ್ ಆಗುತ್ತೋ ಇಲ್ವೋ. ಥರ್ಡ್ ಟೈಮ್ ಇದು ಇಲ್ಲಿಗೆ ಬರ್ತಿರೋದು. ಕ್ಯಾಂಡಲಲ್ಲಿ ನಾವು ನೋಡೋದಾದರೆ ಒಂದು ಸೈಡ್ ಮೂಮೆಂಟ್ಸ್ ಕೊಡ್ತು, ಅದೇ ಪ್ರಾಬ್ಲಮ್ ಆಗಿದ್ದು, ಗ್ಯಾಪ್ ಅಪ್ಪು. ಸೊ ಹೈ ನೋಡ್ಬೋದು ನೀವು 31 ಹೋಗಿತ್ತು ನಾನು ಐ ಥಿಂಕ್ ಸೊ. ಎಸ್ ಫ್ರೆಂಡ್ಸ್, 31 ಪ್ರಾಫಿಟ್ ಅಂತೂ ಐತೆ. 100 ರೂಪಾಯಿನ ಕಮ್ಮಿ ಆಗೋದ್ರಲ್ಲ ಫ್ರೆಂಡ್ಸ್, 100 ರೂಪಾಯಿನೂ ಜಾಸ್ತಿನೇ ಅಲ್ವಾ. ಸೊ 2 ರೂಪಾಯಿಯಿಂದ ನಮ್ಮ ಟಾರ್ಗೆಟ್ 1 ರೂಪಾಯಿ ಸ್ನೇಹಿತರೆ. ನೋಡುವ ಆಗುತ್ತಾ ಇಲ್ವೋ. 1 ರೂಪಾಯಿಂದ ಮಿಸ್ ಆಗಿದೆ, ಜಸ್ಟ್ ಒಂದೇ 1 ರೂಪಾಯಿ. 1 ರೂಪಾಯಿಂದ ನಮ್ಗೆ ಎಸ್ ಆಯಿತು ಫ್ರೆಂಡ್ಸ್. ನೋಡಿ ಅದಾದಮೇಲೆ ಎಷ್ಟು ಮೇಲೆ ಹೋಯ್ತು ಅಂತ. ಸೊ ಪೇಷನ್ಸ್ ಸ್ನೇಹಿತರೆ, ಆಲ್ಮೋಸ್ಟ್ ನಾವು ಹೇಳಿದ್ರೆ ಅದೇ ರೇಂಜ್ ಹತ್ರ ಹೋಗಿದೆ ನೋಡ್ಬೋದು. ಸೊ ಒನ್ ಸೈಡ್ ಮೂಮೆಂಟ್ ಕೊಟ್ಟಿದೆ. ಸೊ ನೆಕ್ಸ್ಟ್ ಬಂದು ಇಲ್ಲಿವರೆಗೂ 35. ನೆಕ್ಸ್ಟ್ ಟಾರ್ಗೆಟ್ 1 ಸೆಕೆಂಡ್ 15 ಮಿನಿಟ್ಸಲ್ಲಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಟಾರ್ಗೆಟ್ ನಾವು ಹೇಳ್ಬೋದು ಈ ರೇಂಜಿಗೆ ಬರ್ಬೋದು. 30 ಏನಿದು 1 ಸೆಕೆಂಡ್ ಸಾರಿ ಇಲ್ಲಿದೆ. ಸೊ ನೆಕ್ಸ್ಟು ಟಾರ್ಗೆಟ್ ಬಂದು ಇದೇ ಇರೋದು ಸ್ನೇಹಿತರೆ. ಇಲ್ಲಿ ಸ್ಟಾಪ್ ಲಾಸ್ ಇರುತ್ತೆ ಎಲ್ಲರದು 1938ಅಲ್ಲಿ. ಅದಾದಮೇಲೆ ಇಲ್ಲಿ ಗಂಟ ಬರ್ಬೋದು ಸ್ನೇಹಿತರೆ. ಅಂದರೆ ನೆಕ್ಸ್ಟ್ ರೇಂಜ್ ಬಂದು 1944. ದಿಸ್ ಇಸ್ ದ ಟಾರ್ಗೆಟ್. ಸೊ ಟ್ರಯಲ್ ಮಾಡೋಕ್ಕೆ ಹೋಗೋದಿಲ್ಲ ಸ್ನೇಹಿತರೆ, ಯಾಕಂದರೆ ನಾವು ನಮ್ಮ ಇದ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಲ್ವ. ಸೊ ಪ್ರಾಕ್ಟೀಸ್ ಎಷ್ಟು ಮಾಡ್ತೀವಿ ಅಷ್ಟೇ ನಾವು ಇಂಪ್ರೂವ್ ಆಗ್ತಾ ಇರುತ್ತೆ, ನಮ್ಮ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಫಸ್ಟು ನಾವು ಯಾವತ್ತೂ ಸ್ಕಿಲ್ನ ಇಂಪ್ರೂವ್ ಮಾಡ್ಕೋಬೇಕು, ಆ ನಂತರನೇ ನಾವು ಟ್ರೇಡ್ ಮಾಡೋಕ್ಕಾಗೋದು. ಸೊ ಸಣ್ಣ ಅಮೌಂಟಿಂದ ನೀವು ಟ್ರೇಡರ್ ಆಗಬೇಕಂತ ಇದ್ದರೆ, ಟ್ರೇಡಿಂಗ್ ಮಾಡಬೇಕಂತ ಇದ್ದರೆ ಸಣ್ಣ ಅಮೌಂಟಿಂದ ಸ್ಟಾರ್ಟ್ ಮಾಡಿ. 5,000 10,000. ಸೊ ಈ ರೇಂಜಿಂದ ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಕೆರಿಯರ್ ಮುಂದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದೇ ಸತಿಗೆ 1 ಲಕ್ಷ 2 ಲಕ್ಷ 5 ಲಕ್ಷ ತಂದುಬಿಟ್ಟು ನಾವು ಮಾಡಿಬಿಟ್ರೆ ನಮ್ಮದು ಎಲ್ಲ ದುಡ್ಡು ವೈಪೌಟ್ ಆಗ್ಬೋದು ಸ್ನೇಹಿತರೆ. ಸೊ ನೀವು ನೋಡ್ಬೋದು ಐಶರ್ ಮೋಟರಲ್ಲಿ 111 ರೂಪಾಯಿ ನಾನು ಲಾಸ್ ಮಾಡಿಕೊಂಡೆ. ಹಾಗೆ ನಿಫ್ಟಿನಲ್ಲಿ ಇದು ಫ್ಯೂಚರಲ್ಲಿ ಬಂದುಬಿಟ್ಟು 213 ರೂಪಾಯಿ ನಾನು ಪ್ರಾಫಿಟ್ ಆಯಿತು. ಬಟ್ ಏನಂತಂದರೆ ಅದು ಐಶರ್ ಮೋಟರಲ್ಲಿ ಕಳ್ಕೊಂಡಿದ್ದೀನಿ. ಸೊ ಇದರದ್ದೆಲ್ಲ ಟ್ಯಾಕ್ಸ್ ಎಲ್ಲ ಸೇರಿದ್ರೆ ಒಂದು 100 ರೂಪೀಸ್ ಹೋಗುತ್ತೆ ಸ್ನೇಹಿತರೆ. ಹಾಗೆ 100 ರೂಪೀಸ್ ನಮಗೆ ಸಿಗ್ದಂಗೆ ಆಗುತ್ತೆ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ.